ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿರುವ ಉದ್ದೇಶವನ್ನು ಖಂಡಿಸಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಜಿಎಂ ಸರ್ಕಲ್ ಬಳಿ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಪುತ್ಥಳಿಗೆ ಪೂಜೆ ಸಲ್ಲಿಸಿ ನಂತರ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಹುಲಿ ವಿಷ್ಣುವರ್ಧನ್ಗೆ ದಾವಣಗೆರೆ ದಾದಾ ವಿಷ್ಣುವರ್ಧನ್ಗೆ ನಮ್ಮೆಲ್ಲರ ಆರಾಧ ದೈವ ವಿಷ್ಣುವರ್ಧನ್ಗೆ ಮೈಸೂರು ಕರ್ನಾಟಕದ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ಗೆ. ವಿಷ್ಣು ಸೇನೆ ಸಮಿತಿಯ ಅಧ್ಯಕ್ಷ ಜಿಎಂ ಚಂದ್ರು ಮಾತನಾಡಿ, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇರು ನಟನೆ, ಅವರ ಕನ್ನಡದ ಸೇವೆಯನ್ನ ಕನ್ನಡಿಗರು ಮರೆಯುವಂತಿಲ್ಲ. ಇಂತಹ ಮೇರು ನಟನ ಸಮಾಧಿಯನ್ನ ಧ್ವಂಸ ಮಾಡಿರುವುದು ಖಂಡನೀಯವಾದದ್ದು. ವಿಷ್ಣು ಅಭಿಮಾನಿಗಳಿಗೆ ಹಾಗೂ ನಾಡಿನ ಕನ್ನಡಿಗರ ಭಾವನೆಯನ್ನ ಘಾಸಿಗೊಳಿಸಿದೆ ಅಂತ ತಿಳಿಸಿದರು. ಕನ್ನಡ ಪರ ಹೋರಾಟಗಾರ ಮಹೇಶ್ ಮಾತನಾಡಿ, ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು ಹಾಗೂ ಅದೇ ಸ್ಥಳದಲ್ಲಿ ವಿಷ್ಣು ಅವರ ಸ್ಮಾರಕವನ್ನ ನಿರ್ಮಿಸಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಅಲ್ಲ, ಭಾರತದಾದ್ಯಂತ ಬಹಳ ಸುದ್ದಿಯಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ರಾತ್ರೋರಾತ್ರಿ ಕಿಡಿಗೇಡಿಗಳ ಕುತಂತ್ರದಿಂದ, ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಆ ಸಮಾಧಿಯನ್ನು ನಿರಸನಗೊಂಡಿರುತ್ತಾರೆ. ಕಾರಣ ಏನಪ್ಪ ಅಂತಂದರೆ 2009ರಲ್ಲಿ ನಮ್ಮೆಲ್ಲರನ್ನು ಅಗಲಿದ ನಮ್ಮೆಲ್ಲರ ಆರಾಧ್ಯ ದೈವ ವಿಷ್ಣುವರ್ಧನ್ ಅಭಿಮಾನ ಸುಳಿಯಲ್ಲಿ ಹಿಂದೂ ಸನಾತನ ಹಿಂದೂ ಸಂಪ್ರದಾಯದಂತೆ ಅವರ ಚಿತೆಗೆ ಅಲ್ಲಿ ಸಮಾಧಿ ಮಾಡಲಾಗಿತ್ತು. ಅನಿವಾರ್ಯ ಕಾರಣಗಳಿಂದ 16 ವರ್ಷ ಕಳೆದರೂ ಸಹ ಅಭಿಮಾನ ಸುಳಿಯ ಮಾಲೀಕರಿಗೂ ಮತ್ತು ಚಿತ್ರರಂಗದವರಿಗೂ ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳರಿಗೆ ಕೇಸ್ ನಡೀತಾ ಇದೆ ಅಂದ್ಬಿಟ್ಟು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇರೋ ಸಂದರ್ಭದಲ್ಲಿ ಯಾರಿಗೂ ತಿಳಿಸದೆ, ಅಭಿಮಾನಿಗೂ ತಿಳಿಸದೆ, ರಾಜ್ಯಕ್ಕೂ ತಿಳಿಸದೆ ಏಕಾಏಕಿ ರಾತ್ರೋರಾತ್ರಿ ಕಿಡಿಗೇಡಿಗಳಂತೆ ಏಡಿಗಳಂತೆ ಸಮಾಧಿಯನ್ನು ನೆಲಸಮಗೊಂಡಿರುತ್ತಾರೆ. ಇದರ ವಿರುದ್ಧವಾಗಿ ಇವತ್ತು ನಾವು ವಿಜಯಪುರದ ಸಾಹಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಪರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಸುಮಾರು ವರ್ಷಗಳಿಂದ ಆಗಲಿದ್ದು, ಅದೇ ರೀತಿ ಅಲ್ಲಿ ಆಗಿದ್ದಂಥ ಸರ್ಕಾರ ಏನು ಅವತ್ತು ಜಾಗ ಕೊಟ್ಟಿದ್ದರು 2 ಎಕರೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಯಾವುದೇ ಒಂದು ಪತ್ರದ ಮೂಲಕ ನೀಡದೆ ಸಾಮಾನ್ಯವಾಗಿ ಒಂದು ಜಾಗವನ್ನು ನೀಡ್ತಾರೆ. ಇವತ್ತು ಅದೇ ಒಂದು ಏನು ಅದು ಸ್ವಂತದ ಜಾಗದ ವಿಚಾರವಾಗಿ ಇವತ್ತು ನ್ಯಾಯಾಲಯದಲ್ಲಿ ದಾವೆ ಹೂಡಿ ಆ ಒಂದು ಜಾಗದಲ್ಲಿ 20 ಎಕರೆ ಜಮೀನಿರುತ್ತೆ. ಆ 20 ಎಕರೆ ಜಮೀನಲ್ಲಿ 10 ಎಕರೆ ಅವರಿಗೆ ಅಂತೇಳಿ ತೀರ್ಮಾನ ಆಗಿ ಮತ್ತು ಬಾಲಣ್ಣ ಅವರ ಫ್ಯಾಮಿಲಿ ಇದೇ ಒಂದು ಕೋರ್ಟ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ಮತ್ತೆ ಇದರಲ್ಲಿ 2 ಎಕರೆ ಜಮೀನಲ್ಲಿ 10 ಗುಂಟೆ ಅಂತೇಳಿ ಒಂದು ತೀರ್ಮಾನ ಮಾಡ್ತಾರೆ. ಆ 10 ಗುಂಟೆ ಜಮೀನಿಗೂ ಯಾವುದೇ ರೀತಿ ಪತ್ರಗಳನ್ನು ನೀಡದೆ ಆ ಸ್ಮಾರಕ ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ನೀಡ್ತಾರೆ. ಯಾವುದೇ ರೀತಿ ಸ್ಮಾರಕ ಮಾಡದೆ ಏನು ರಜಾ ದಿನದಲ್ಲಿ ಹಬ್ಬ ಅಡುಗೆ ದಿನ ನೋಡಿ ರಜಾ ದಿನಗಳಲ್ಲಿ ಈ ಒಂದು ಕೃತ್ಯ ಮಾಡೋದು ನಿಜಕ್ಕೂ 6 ಕೋಟಿ ಕನ್ನಡಿಗರಿಗೆ ನೋವಾಗಂಥ ವಿಚಾರ. ಯಾಕೆಂತಂದರೆ ಅಲ್ಲೇನು ಸ್ಮಾರಕ ಮಾಡಬೇಕು ಅಂತೇಳಿ ಒಂದು ಕನ್ನಡದ ಜನ ತಿಳ್ಕೊಂಡಿದ್ರು, ಅದಕ್ಕೆ ಮಂಡು ಎರ್ಚುವಂಥ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಅವ್ರಿಗೆ ಹೊಟ್ಟೆ ತುಂಬ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೋದು. ಏನು ಈಗ ಹೇಗೆ ನಮ್ಮ ಮಂಜಣ್ಣವ್ರು ಹೇಳಿದಾಗೆ ಅಲ್ಲಿ ಮಾಲ್ ಕಟ್ಟುವ ವಿಚಾರವಾಗಿ ಏನು ಬಿಸ್ನೆಸ್ಗೆ ಕಮರ್ಷಿಯಲ್ ಜಾಗ ಅಂತೇಳಿ ಆಗಿನ ಕಾಲಕ್ಕೆ ಅಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಜಾಗ ಅಲ್ಲ, ಹಂಗಾಗಿ ಕೊಟ್ಟಿದ್ದರು. ಈಗ ಕಮರ್ಷಿಯಲ್ ಜಾಗ ಇರೋದ್ರಿಂದ ಇವತ್ತು ಆ ಒಂದು ಜಾಗನ ಯಾವುದೋ ಮಾಲ್ ಕಟ್ಟೋಕ್ಕೆ ಮಾರಾಟ ಮಾಡಿರ್ತಾರೆ. ನಿಜಕ್ಕೂ ಇವತ್ತೇನು ಬೆಂಗಳೂರಲ್ಲಿ ಕನ್ನಡಿಗರೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ, ಆ ಒಂದು ಸ್ಮಾರಕ ಮಾಡಿಕೊಡಿ. ಯಾಕೆ ಅಂತಂದರೆ ಅಪ್ಪಾಜಿಯವ್ರು ನೋಡೋಕ್ಕೆ ಮೈಸೂರಿಗೆ ಹೋಗೋಕ್ಕಾಗಲ್ಲ. ಇದು ನಮ್ಮ ಬೆಂಗಳೂರು ಜನ, ಯಾಕಂದರೆ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಬೆಂಗಳೂರಲ್ಲೇ ಆ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಕೂಡಲೇ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ದಯಮಾಡಿ ಆದಷ್ಟು ಬೇಗ ಆ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲ ಜಿಎಂ ಸರ್ಕಲ್ನ ಡಾಕ್ಟರ್ ವಿಷ್ಣುವರ್ಧನ್ ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.